ವಾಸುದೇವ ಶ್ರೀಕೃಷ್ಣನ ಜೀವನದ ಸಂದೇಶಗಳು. ನೀನು ಸತ್ಯವಾಗಿದ್ರೆ ಒಂಟಿಯಾಗಬಹುದು, ಆದರೆ ಸೋಲುವುದಿಲ್ಲ. ಕರ್ಮ ಮಾಡು, ಫಲದ ಆಸೆ ಬಿಡು. ಆಸೆಯೇ ದುಃಖದ ಮೂಲ, ಕರ್ಮವೇ ಕರ್ತವ್ಯ. ಎಲ್ಲರನ್ನೂ ಸಂತೋಷಪಡಿಸಲು ಹೋಗಬೇಡ, ನಿನ್ನ ಧರ್ಮ ಕಾಪಾಡು. ಬದಲಾವಣೆ ಪ್ರಕೃತಿಯ ನಿಯಮ, ಅದನ್ನು ಒಪ್ಪಿಕೊಂಡವನು ಶಕ್ತಿಶಾಲಿ. ಶತ್ರು ಹೊರಗಿಲ್ಲ, ನಿನ್ನ ಒಳಗಿನ ಭಯವೇ ನಿಜವಾದ ಶತ್ರು. ನಿನ್ನ ಮೇಲೆ ನಂಬಿಕೆ ಇಡು, ನಾನು ಸದಾ ನಿನ್ನ ಜೊತೆಗಿದ್ದೇನೆ. ಜಗತ್ತು ಒಂದು ನಾಟಕ ರಂಗವೆಂದು ಅರಿತವನಿಗೆ ಯಾವುದೇ ಪಾತ್ರವೂ ಹೊರೆಯಾಗದು. ನೀನು ಮಾಡುವ ಕೆಲಸದ ಮೇಲೆ ನಿನಗೆ ಅಧಿಕಾರವಿದೆಯೇ ಹೊರತು ಅದರ ಫಲಿತಾಂಶದ ಮೇಲಲ್ಲ. ಸಾಕ್ಷಿಯಾಗಿ ಬಾಳು, ಜೀವನ ಹಗುರವಾಗುತ್ತದೆ. ಹೇ ಪಾರ್ಥ, ಸಂದರ್ಭಗಳು ಅಥವಾ ಜನರು ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿದ್ದಾಗ ನಾವು ಅವರನ್ನು ನಮ್ಮ ಮನಸ್ಸಿನಿಂದಲೂ ಮುಕ್ತಗೊಳಿಸಬೇಕು. ಪರಿವರ್ತನೆ ಜಗದ ನಿಯಮ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ನಾಳೆ ಇನ್ನೊಬ್ಬರದಾಗುತ್ತದೆ. ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವುದೇ ನೆಮ್ಮದಿಯ ದಾರಿ. ಸಾಗರದ ಅಲೆಗಳು ತೀರಕ್ಕೆ ಬಂದು ಹೋಗುವಂತೆ ಸುಖ ಮತ್ತು ದುಃಖಗಳು ಜೀವನದಲ್ಲಿ ಬಂದು ಹೋಗುತ್ತವೆ. ಬರುವ ಸುಖಕ್ಕೆ ಅತಿಯಾಗಿ ಹಿಗ್ಗಬೇಡ, ಹೋಗುವ ದುಃಖಕ್ಕೆ ಅತಿಯಾಗಿ ಕುಗ್ಗಬೇಡ. ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕುವುದೇ ನಿಜವಾದ ಯೋಗ. ಫಲದ ಚಿಂತೆ ಇಲ್ಲದೆ ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು, ಅದೇ ಆ ದೇವರಿಗೆ ಮಾಡುವ ಅತಿ ದೊಡ್ಡ ಪೂಜೆ. ನಿನ್ನ ನಿಸ್ವಾರ್ಥ ಹೆಜ್ಜೆಗಳೇ ಕೃಷ್ಣನ ಕಡೆಗೆ ಸಾಗುವ ಅತ್ಯಂತ ಹತ್ತಿರದ ದಾರಿ. ವಾದ ಆ ಸಂದರ್ಭದಲ್ಲಿ ಗೆಲ್ಲುತ್ತದೆ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ತಾಳ್ಮೆ ಆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ. ಸಮುದ್ರಕ್ಕೆ ನದಿಗಳು ಬಂದು ಸೇರುತ್ತಿದ್ದರೂ ಸಮುದ್ರವು ಹೇಗೆ ಸ್ಥಿರವಾಗಿರುತ್ತದೋ ಹಾಗೆಯೇ ಜೀವನದ ಏರಿಳಿತಗಳ ನಡುವೆ ಸ್ಥಿರವಾಗಿರುವವನೇ ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ಕೇವಲ ಪ್ರಯತ್ನ ಮತ್ತು ಧೈರ್ಯದಿಂದ ಏನನ್ನೂ ಸಾಧಿಸಲಾಗದು, ಅದಕ್ಕೊಂದು ಉದ್ದೇಶ ಮತ್ತು ಗುರಿ ಇದ್ದರಷ್ಟೇ ಗೆಲುವು. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ಒಂದು ಬಾರಿ ಸೋತರೆ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸಬೇಡಿ. ಒಂದು ಬಾಗಿಲು ಮುಚ್ಚಿದರೆ 100 ಬಾಗಿಲು ತೆರೆದಿರುತ್ತದೆ. ಜಗತ್ತಿನಲ್ಲಿ ನಿಮ್ಮವರು ಅಂದರೆ ಯಾರು ಗೊತ್ತೇ? ಸಮಯ. ಅದೊಂದು ಸರಿಯಾಗಿದ್ರೆ ಎಲ್ಲರೂ ಜೊತೆಗಿರುತ್ತಾರೆ. ನೀನು ಮಾಡಿದ ತಪ್ಪು ಯಾರು ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತೆ. ಆ ಪರಮಾತ್ಮ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾರದು. ಶ್ರೀಕೃಷ್ಣ ಹೇಳುತ್ತಾರೆ, ನಾನೇ ಆದಿಯು ಅಂತ್ಯವೂ ಸಕಲವೂ ಆಗಿದ್ದೇನೆ. ನನ್ನನ್ನು ನಂಬುವುದಾದರೆ ಪೂರ್ಣ ಮನಸ್ಸಿನಿಂದ ಅನುಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತನ್ನ ತಾಯಿಯನ್ನು ಅಪ್ಪುವ ಹಾಗೆ ಆಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ. ನಿನ್ನ ಸುತ್ತಲಿನ ಬಿರುಗಾಳಿಗೆ ಹೆದರಬೇಡ, ಯಾಕೆಂದ್ರೆ ನಿನ್ನ ಅಂತರಂಗದ ರಥವನ್ನು ಮುನ್ನಡೆಸುವ ಸಾರಥಿ ನಾನು. ಸೋಲು ಗೆಲುವುಗಳು ಕೇವಲ ಕಾಲದ ಆಟವಷ್ಟೇ. ನಿನ್ನ ಕರ್ಮದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಕಾವಲಿರುತ್ತದೆ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರಿರಬಹುದು, ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವನೆ ತುಂಬಿರುತ್ತದೋ ಅವರೇ ದೊಡ್ಡವರು. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡ, ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ, ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ಶರೀರದಲ್ಲಿ ಇರುವಷ್ಟು ಕಾಲ ಕರ್ಮಗಳನ್ನು ಮಾಡುವುದು ಅನಿವಾರ್ಯ. ಆದ್ದರಿಂದ ಕರ್ಮ ನಡೆಸದೇ ಇರುವುದು ತ್ಯಾಗವಲ್ಲ. ಕರ್ಮಫಲವನ್ನು ಬಯಸದೆ ಕರ್ಮಗಳನ್ನು ನಡೆಸುವವರೇ ನಿಜವಾದ ತ್ಯಾಗಿಗಳು. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರುವುದು ಬುದ್ಧಿವಂತಿಕೆಯಲ್ಲ, ಈಗಿನ ಕ್ಷಣವನ್ನೇ ಸುಸಂದರ್ಭವಾಗಿಸುವುದು ಜಾಣತನ. ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು. ಸ್ನೇಹವೇ ಆಗಲಿ, ಸಂಬಂಧಗಳೇ ಆಗಲಿ, ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತಾಗಬಾರದು. ನಾನೆಂಬ ಅಹಂಕಾರ ಅಳಿದಾಗಲೇ ಭಗವಂತನೆಂಬ ಸತ್ಯವು ಅರಿವಾಗುವುದು. ಹೇ ಕೃಷ್ಣ, ನನ್ನ ಜೀವನದ ಕತೆ ಏನಾಗಿದ್ದರೂ ಅದರ ಲೇಖಕ ನೀನಾಗಿರು. ನೀನು ನಡೆಸುವ ದಾರಿಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕು. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕು. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ಅಲ್ಲಿರುವ ದುಃಖವನ್ನು ಅನುಭವಿಸಬೇಕು. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಶೆಗಳು, ತಿರಸ್ಕಾರಗಳು ಇವು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅವಮಾನಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ಪಾದರಕ್ಷೆ ಬಿಡುವ ಜಾಗದಲ್ಲಿ ಬಿಟ್ಟು ನಡೆ. ಮಾಡುವ ಕೆಲಸ ಯಾವುದಾದರೇನು, ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ರೆ ಅದರ ಮೇಲೆ ಗೌರವವಿರಲಿ, ಅಸಹ್ಯ ಬೇಡ.
ಖಾಲಿ ಕುಳಿತಷ್ಟು ಖಾಲಿ ಯೋಚನೆಗಳು ಬರುತ್ತವೆ. ಅದಕ್ಕಾಗಿ ಆದಷ್ಟು ಕೆಲಸದಲ್ಲಿ ಯಾವಾಗಲೂ ಕಾರ್ಯನಿರತರಾಗಿರಿ. ಮುಖ ಮಾತ್ರ ಸ್ವಚ್ಛವಾಗಿಟ್ಟುಕೊಂಡ್ರೆ ಸಾಲದು, ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು. ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಹಿಂದೆ ಓಡಿ. ಪ್ರೀತಿ ಮತ್ತು ಸಾವನ್ನು ಹುಡುಕಬೇಡಿ, ಸಮಯ ಬಂದಾಗ ಅವು ನಿಮ್ಮನ್ನು ಹುಡುಕುತ್ತದೆ. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದ್ರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದು, ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದ್ರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಿಸುತ್ತದೆ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ. ಯಾಕೆಂದ್ರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟೋದಿಲ್ಲ, ನಂಬಿಕೆ ಎಲ್ಲರ ಮೇಲೂ ಬರೋದಿಲ್ಲ. ಯಾವುದು ಇದ್ದ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗುತ್ತಿರುತ್ತವೆ ಎಂಬ ಸತ್ಯ ಅರಿವಿಗೆ ಬಂದ್ರೆ ಮನುಷ್ಯ ನಿಶ್ಚಿಂತೆಯಿಂದ ಬದುಕುತ್ತಾನೆ. ಎಲ್ಲವೂ ಸರಿಯಾಗುವ ಮೊದಲು ಬಹಳಷ್ಟು ತಪ್ಪುಗಳು ಆಗುತ್ತವೆ ಪಾರ್ಥ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ನಮಗೆ ಕೋಪ ಬಾರದಂತೆ ತಡೆಯಬೇಕಾದರೆ ಮೊದಲು ಕಾಮನೆಯನ್ನು ತೊರೆಯಬೇಕು. ಆಸೆ ಕಡಿಮೆಯಾದಂತೆ ಸಿಟ್ಟು ಕಡಿಮೆಯಾಗುತ್ತದೆ. ಅಂಟಿಸಿಕೊಳ್ಳುವುದು ಅಥವಾ ಹಚ್ಚಿಕೊಳ್ಳುವುದರಿಂದ ಆಸೆ ಆಕಾಂಕ್ಷೆಗಳು ಬೆಳೆಯುತ್ತದೆ. ಅದು ಈಡೇರದಿದ್ದಾಗ ಕೋಪದಿಂದ ಸಮೋಹ, ಅಂದರೆ ಅಸಂಗತವಾದ ವಿಚಾರಗಳು ತಲೆಯಲ್ಲಿ ಬಂದು ಮಾಡಬಾರದನ್ನು ಮಾಡುವ ಬಯಕೆ. ಇದರಿಂದ ಯುಕ್ತಗಳನ್ನು ವಿಶ್ಲೇಷಣೆ ಮಾಡುವ ಶಕ್ತಿ ಹೊರಟು ಹೋಗಿ ತಪ್ಪನ್ನೇ ಸರಿ ಎಂದು ಸಮರ್ಥನೆ ಮಾಡುವ ಮಟ್ಟಕ್ಕೆ ನಾವು ಇಳಿಯುತ್ತೇವೆ. ಫಲಿತಾಂಶ ಪ್ರತಿಕಾರ ಮಾಡಬೇಕು ಎನ್ನುವ ಹಠ. ಆದ್ದರಿಂದ ಪೂರ್ತಿ ತಿಳಿಗೇಡಿತನ ಮತ್ತು ಕೊನೆಗೆ ಆತ್ಮದ ಅಧಪತನ, ವಿನಾಶ, ಸರ್ವನಾಶ. ಕೊಡುವುದರ ಮೇಲೆ ಜಗತ್ತು ನಿಂತಿದೆ. ಕೆಲವರು ತಿಳಿದು ಕೊಡುತ್ತಿರುವರು, ಮತ್ತೆ ಕೆಲವರು ತಿಳಿಯದೆ ಕೊಡುತ್ತಿರುವರು. ಕೆಲವರು ಸಂತೋಷದಿಂದ ಕೊಡುತ್ತಿರುವರು, ಕೆಲವರು ಅಯ್ಯೋ ಕೊಡಬೇಕಲ್ಲ ಎಂದು ಗೊಣಗಾಡಿಕೊಂಡು ಕೊಡುತ್ತಿರುವರು. ಅಂತೂ ನಾವು ಕೊಡಬೇಕಾಗಿರುವುದನ್ನು ದೇವರು ವಸೂಲಿ ಮಾಡಿಯೇ ಮಾಡುವನು. ಅವನಿಗೆ ವಸೂಲಿ ಮಾಡುವುದಕ್ಕೆ ಹಲವು ಮಾರ್ಗಗಳಿವೆ. ದಾನಕ್ಕೆ ಕೊಡದೇ ಇದ್ದರೆ ದಂಡಕ್ಕೆ ಕೊಡಬೇಕಾಗುವುದು. ರೋಗ, ನಷ್ಟ, ಅತಿಯಾಸೆ, ಕೋರ್ಟು ಕಚೇರಿ, ಕಳ್ಳಕಾರರು ಇವುಗಳ ಮೂಲಕ ತನಗೆ ಬರಬೇಕಾಗಿರುವುದನ್ನು ವಸೂಲಿ ಮಾಡಿಯೇ ಮಾಡುವನು. ನಗುತ್ತಾ ಕೊಡು, ಕೊಟ್ಟು ಉದ್ಧಾರವಾಗು, ಕೊಟ್ಟು ಶಾಂತಿ ಹೊಂದು ಎನ್ನುವುದೇ ಯಜ್ಞ ದೃಷ್ಟಿ. ಏನು ನಡೆಯುತ್ತಿದೆಯೋ ಅದು ನಡೆಯಲಿ. ನೀನು ಊಹಿಸಿದ್ದಕ್ಕಿಂತ ಉತ್ತಮವಾದದ್ದನ್ನು ನಾನು ನಿನಗಾಗಿ ಯೋಜಿಸಿದ್ದೇನೆ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತದೆ. ನೆನಪಿರಲಿ. ನಿಮ್ಮ ಜೀವನದಲ್ಲಿನ ಎಲ್ಲ ಸಣ್ಣ ವಿಷಯಗಳಿಗೂ ಕೃತಜ್ಞತೆಯನ್ನು ತೋರಿಸಲು ಪ್ರಾರಂಭಿಸಿ. ಎಲ್ಲವೂ ತಾತ್ಕಾಲಿಕ ಮತ್ತು ನಮ್ಮ ಜೀವನವೂ ಹಾಗೆಯೇ. ಉದ್ದೇಶ ಸರಿ ಇದ್ರೆ ಧರ್ಮ ಕೈ ಬಿಡಲ್ಲ, ಉದ್ದೇಶ ತಪ್ಪಿದ್ರೆ ಕರ್ಮ ಸುಮ್ಮನೆ ಬಿಡಲ್ಲ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು, ಸಿಗದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈಜಾರಿ ಹೋಗಬಹುದು, ಇಂದು ಸಿಗದಿದ್ದುದು ನಾಳೆ ಒಲಿಯಬಹುದು. ಯೋಗವಿದ್ದಂತೆ ಭೋಗವಿರುತ್ತದೆ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿ ಮಾತ್ರವೇ ಇರುತ್ತದೆ.